ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೊಂದು ತುಂಬಾನೇ ಇಂಪಾರ್ಟೆಂಟ್ ನ್ಯೂಸ್ ಅಪ್ಡೇಟ್ ಇದೆ. ಸೊ ನೀವು CBSE ಕ್ಲಾಸ್ 10th ಅಥವಾ 12th ಸ್ಟ್ಯಾಂಡರ್ಡ್ ಅಲ್ಲಿ ಕಲಿತಾ ಇದ್ರೆ ನೀವು ಈ ನ್ಯೂಸ್ ಅನ್ನ ತಿಳ್ಕೊಳ್ಳೋದು ತುಂಬಾ ಅಗತ್ಯ. ಸೊ ಸ್ಟೂಡೆಂಟ್ಸ್, ನಾವು ನಿಮಗೆ ಆಲ್ರೆಡಿ ಹೇಳಿದ್ವಿ CBSE ಎಕ್ಸಾಮ್ ವಿಲ್ ಬಿ ಹ್ಯಾಪನಿಂಗ್ ಟ್ವೈಸ್ ಅ ಇಯರ್. ಕ್ಲಾಸ್ 10th ಮತ್ತೆ ಕ್ಲಾಸ್ 12th ಎಕ್ಸಾಮಿನೇಷನ್ ಏನಿದೆ ದ್ಯಾಟ್ ವಿಲ್ ಬಿ ಹ್ಯಾಪನಿಂಗ್ ಟ್ವೈಸ್ ಅ ಇಯರ್ ಅಂತ ಅಲ್ವಾ. ಆದರೆ ಈ ನ್ಯೂಸ್ ಏನಿದೆ ಇದರಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಏನಂದ್ರೆ ಈ update ಏನಿದೆ, it says that it is not happening from 2024-2025, instead of which CBSE 10th and class 12th examination ಏನು twice a year ಆಗಬೇಕು. that will be happening from 2025-2026 academic year ಅಂತ. So ಧರ್ಮೇಂದ್ರ ಪ್ರಧಾನ್, that is our union education minister, ಈ ನ್ಯೂಸ್ ಅನ್ನ ದೊಡ್ಡ ನ್ಯೂಸ್ ಅನ್ನ ಹೇಳಿದ್ದಾರೆ on this Monday. that was on certain function. ಸೊ ಏನು ಹೇಳಿದ್ದಾರೆ ಅಂದರೆ, ಯು ಕ್ಯಾನ್ ಸಿ, ಹಿ ಸೆಡ್ ದ್ಯಾಟ್ ಕ್ಲಾಸ್ 10th and 12th ಸ್ಟೂಡೆಂಟ್ಸ್ ವಿಲ್ ಗೆಟ್ ಆಪ್ಷನ್ ಟು ಅಪಿಯರ್ ಇನ್ ಬೋರ್ಡ್ ಎಕ್ಸಾಮ್ ಟ್ವೈಸ್ ಫ್ರಮ್ 2025-2026 academic year. Okay, one of the objective of the new National Education Policy NEP under which was done unveiled in 2020 in order to reduce the academic stress on the students. ಈ ಟ್ವೈಸ್ ಅ ಇಯರ್ ಏನಿದೆ CBSE ಕ್ಲಾಸ್ 10th ಮತ್ತು ಕ್ಲಾಸ್ 12th ಎಕ್ಸಾಮ್ನ ಎಕ್ಸಾಮಿನೇಷನ್, ಸೊ ದಟ್ ವಿಲ್ ಬಿ ಹ್ಯಾಪನಿಂಗ್ ಟ್ವೈಸ್ ಇನ್ ಅ ಇಯರ್ ಫ್ರಮ್ 2025-2026, ನಾಟ್ ದಿಸ್ ಇಯರ್. ಆದರೆ ನೀವು ಸೆಕೆಂಡ್ PUC ಯ ಮಕ್ಕಳಾಗಿದ್ದರೆ ನಿಮಗೆ ಗೊತ್ತು 3 times ಎಕ್ಸಾಮಿನೇಷನ್ ವಿಲ್ ಬಿ ಹ್ಯಾಪನಿಂಗ್ ಫಾರ್ ಯು ಅಲ್ವಾ. ನಿಮ್ದಂತೂ ಬೇರೆ ಮಜಾ ಬಿಡಿ, ನೀವು PUC ಯ ಮಕ್ಕಳಾಗಿದ್ದಲ್ಲಿ. ಆದರೆ CBSE ಸ್ಟೂಡೆಂಟ್ಸ್ ಆಗಿದ್ದಲ್ಲಿ ಈ ಚೇಂಜಸ್ ಏನಿತ್ತು, 2 ಸಲ ಎಕ್ಸಾಮ್ ಆಗುವಂಥದ್ದು ಇನ್ ಅ ಇಯರ್, ಸೊ ದ್ಯಾಟ್ ವಿಲ್ ಬಿ ಹ್ಯಾಪನಿಂಗ್ ಫ್ರಮ್ 2025-2026, ನಾಟ್ ಫ್ರಮ್ ದಿಸ್ ಇಯರ್. ಸೊ ಇದನ್ನು ನಂಗೆ ಹೇಳಬೇಕಿತ್ತು. ಸೊ ದ್ಯಾಟ್ ಇಸ್ ವೈ ಐ ಹ್ಯಾವ್ ಮೇಡ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಸೊ ದ್ಯಾಟ್ಸ್ ಆಲ್, ಆ್ಯಂಡ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.